ಗಲ್ಫ್ ಯುದ್ಧದಿಂದ ಭಾರತದ ಮೇಲೆ ಪರಿಣಾಮ ಆಗಿದೆ. ಈ ಹಿನ್ನೆಲೆ ಸಿಎಂಗಳ ಜೊತೆ ಪ್ರಧಾನಿ ಮೋದಿ ವಿಡಿಯೋ ಕಾನ್ಫರೆನ್ಸ್ ಮೂಲಕವಾಗಿ ಮಾತನಾಡಿದ್ದಾರೆ. ಪಶ್ಚಿಮ ಏಷ್ಯಾ ಸಂಘರ್ಷದ ಕುರಿತು ರಾಜ್ಯಗಳು ಸಿದ್ಧತೆ ಮಾಡಿಕೊಳ್ಳಬೇಕಿದೆ. ಹಾಗೆ ಪ್ಲಾನಿಂಗ್ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಸಂವಾದ ನಡೆಸಿದ್ದಾರೆ. ಕರ್ನಾಟಕದ ಸಿಎಂ ಪರವಾಗಿ ಸಚಿವ ಮುನಿಯಪ್ಪ ಭಾಗಿಯಾಗಿದ್ರು ಈ ವರ್ಚುವಲ್ ಸಭೆಯಲ್ಲಿ. ಬೇರೆ ಬೇರೆ ರಾಜ್ಯದ ಅಧಿಕಾರಿಗಳ ಜೊತೆ ಸಿಎಂ ಜೊತೆಗೆ ಪ್ರಧಾನಿ ಮೋದಿ ಇವತ್ತು ಮಾತನಾಡಿದ್ದಾರೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕವಾಗಿ ಅಡ್ರೆಸ್ ಮಾಡಿದ್ದಾರೆ. ಪಶ್ಚಿಮ ಏಷ್ಯಾ ಸಂಘರ್ಷದ ಕುರಿತಾಗಿ ರಾಜ್ಯಗಳು ಯಾವ ರೀತಿಯಾಗಿ ಸಿದ್ಧತೆಯನ್ನು ನಡೆಸಿಕೊಳ್ಳಬೇಕು, ಹಾಗೆ ಬೇರೆ ಬೇರೆ ರಾಜ್ಯದ ಸ್ಥಿತಿಗತಿಗಳು ಹೇಗಿದೆ, ಇದ್ರ ಬಗ್ಗೆ ಪ್ರಧಾನಿ ಮೋದಿ ಸಂವಾದ ನಡೆಸಿದ್ದಾರೆ, ಮಾಹಿತಿಯನ್ನು ಕೊಟ್ಟಿದ್ದಾರೆ. ಜೊತೆಗೆ ವಾಸ್ತವ ಹೇಗಿದೆ ಅನ್ನೋದನ್ನ ತಿಳಿಸಿದ್ದಾರೆ. ಕರ್ನಾಟಕದಲ್ಲಿ ಸಿಎಂ ಸಿದ್ದರಾಮಯ್ಯನವರ ಪರವಾಗಿ ಸಚಿವ ಮುನಿಯಪ್ಪ ಭಾಗಿಯಾಗಿದ್ದಾರೆ. ಈಗಾಗಲೇ ಕೆಲವೊಂದಷ್ಟು ಸೂಚನೆಗಳು ಕೇಂದ್ರದಿಂದ ಬಂದಿದ್ದೂ ಇದೆ. ಅದು ಕಮರ್ಷಿಯಲ್ ಸಿಲಿಂಡರ್, ಡೊಮೆಸ್ಟಿಕ್ ಸಿಲಿಂಡರ್ಗಳಿಗೆ ಸಂಬಂಧಪಟ್ಟ ಹಾಗೆ ಯಾವುದೇ ರೀತಿಯಾಗೂ ಕೂಡ ಡೊಮೆಸ್ಟಿಕ್ ಸಿಲಿಂಡರ್ ಸಮಸ್ಯೆ ಆಗಬಾರದು, ಹಾಗೆ ಉತ್ಪನ್ನಗಳನ್ನು ಕೂಡ ಹೆಚ್ಚಳ ಮಾಡ್ತಾ ಇದ್ದೀವಿ ಅನ್ನೋದಾಗಿ ಈಗಾಗಲೇ ಕೇಂದ್ರದಿಂದ ಮಾಹಿತಿ ಬಂದಿದೆ. ಜೊತೆಗೆ ಕಮರ್ಷಿಯಲ್ ಸಿಲಿಂಡರ್ ಸಮಸ್ಯೆನೂ ಕೂಡ ಕೇಂದ್ರದ ಗಮನಕ್ಕೆ ಇದಾಗಲೇ ಬಂದಿರೋದ್ರಿಂದ ಅದನ್ನು ಸಾಲ್ವ್ ಮಾಡುವಂಥ ಎಲ್ಲ ಪ್ರಯತ್ನಗಳು ಕೂಡ ಆಗ್ತಾ ಇದೆ. ಜೊತೆಗೆ ಜನರ ಹಿತರಕ್ಷಣೆಗಾಗಿ ಏನೇನು ಕ್ರಮ ಇಂಥ ಸಂದರ್ಭದಲ್ಲಿ ಆಗಬೇಕು ಅನ್ನೋದನ್ನು ಕೂಡ ಚರ್ಚೆ ಮಾಡಲಾಗ್ತಾ ಇದೆ. ಅದರ ಜೊತೆಗೆ ಲೋಕಸಭೆಯಲ್ಲೂ ಕೂಡ ಪ್ರಧಾನಿ ಮಾತನಾಡಿದ್ದನ್ನ ಗಮನಿಸಬಹುದು. ಎಲ್ಲರೂ ಕೂಡ ಸಿದ್ಧವಾಗಿರಬೇಕು ಇಂತಹ ಪರಿಸ್ಥಿತಿಗಳಿಗೆ ಅಂತ. ಜೊತೆಗೆ ಹೊರ್ಮುಜ್ ಜಲಸಂಧಿಯಲ್ಲಿರುವಂತಹ ಶಿಪ್ಗಳು ಕೂಡ ಬರ್ತಾ ಇರೋದ್ರಿಂದ ಒಂದೊಂದಾಗಿ ಒಂದಾದ್ಮೇಲೆ ಒಂದು ಇರುವಂಥ ಪರಿಸ್ಥಿತಿ ಸುಧಾರಿಸಬಹುದು ಅನ್ನುವಂಥ ನಂಬಿಕೆ ಪ್ರತಿಯೊಬ್ಬರಲ್ಲೂ ಕೂಡ ಇದೆ. ಅದರ ಬೆನ್ನಲ್ಲೇ ಇದೀಗ ನಡೆದಿರುವಂಥ ವರ್ಚುವಲ್ ಸಭೆ ಇದು. ಎಲ್ಲ ರಾಜ್ಯದ ಸಿಎಂಗಳನ್ನ ಸೇರಿಸಿ ಪ್ರಧಾನಿ ಮೋದಿ ಮಾತನಾಡಿದ್ದಾರೆ. ಅವರನ್ನು ಅಡ್ರೆಸ್ ಮಾಡಿ ಪರಿಸ್ಥಿತಿಗಳನ್ನು ವಿವರಿಸಿದ್ದಾರೆ. ಇನ್ನು ಸಿಎಂ ಪರವಾಗಿ ಮುನಿಯಪ್ಪ ಅವರು ನಮ್ಮ ರಾಜ್ಯದಿಂದ ಈ ವರ್ಚುವಲ್ ಸಭೆಯಲ್ಲಿ ಪಾಲ್ಗೊಂಡಿದ್ರು. ಸಭೆಯಲ್ಲಿ ಪಾಲ್ಗೊಂಡ ನಂತರದಲ್ಲಿ ಅವರು ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ನೋಡ ಬನ್ನಿ. ಮಾನ್ಯ ಪ್ರಧಾನಮಂತ್ರಿಗಳು, ಇಂತಹ ಪರಿಸ್ಥಿತಿಯಲ್ಲಿ ನಾವು ಕೊರೋನಾದಲ್ಲಿ ಯಾವ ರೀತಿ ಒಗ್ಗಟ್ಟಾಗಿ ಕೆಲಸ ಮಾಡಿದ್ವಿ, ರಾಜ್ಯ ಮತ್ತು ಕೇಂದ್ರ ಒಟ್ಟಿಗೆ ಮಾಡಬೇಕು ಅಂತ ಹೇಳಿದರು. ಈ ಪರಿಸ್ಥಿತಿಯಲ್ಲಿ ನಾವೆಲ್ಲ ಈ ಸುಧಾರಣೆ ಮಾಡ್ತಾ ಇದ್ದೀವಿ, ನೀವೆಲ್ಲ ಕೋಆಪರೇಟ್ ಮಾಡಬೇಕು ಅಂತ ಹೇಳಿದರೆ ನಮ್ಮ ಡಿಮ್ಯಾಂಡ್ಗಳು ಕೂಡ ಅವ್ರ ಮುಂದೆ ಇಟ್ಟಿದ್ದೀವಿ. ಸೋಲಾರ್ ಎನರ್ಜಿಗೆ ಕೇಂದ್ರ ಸರ್ಕಾರ ಬಯಲುಸೀಮೆ ಮತ್ತು ಬೆಟ್ಟಗುಡ್ಡ ಪ್ರದೇಶಗಳಲ್ಲಿ ಸೋಲಾರ್ ಡೆವಲಪ್ ಮಾಡಿದರೆ ನಾವು ಕೂಡ ಸೆಲ್ಫ್ ಸಫಿಷಿಯನ್ಸ್ ಆಗಲಿಕ್ಕೆ ಅವಕಾಶ ಆಗ್ತದೆ. ಅದರ ಕಡೆ ಗಮನ ಕೊಡಬೇಕಂದಾಗ ಅದಕ್ಕೆ ಅವರು ಪ್ರತಿಕ್ರಿಯೆ ಮಾಡಿದ್ದಾರೆ. ನಾವು ಬಯೋಗ್ಯಾಸ್ ಮಾಡುವಂಥದ್ದು, ಸೋಲಾರ್ ಎನರ್ಜಿ ಮಾಡೋದು, ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಮಾಡೋದನ್ನು ನಾವು ಹೆಚ್ಚು ಮಾಡಿಕೊಂಡು ಮುಂದೆ ನಾವು ಸೆಲ್ಫ್ ಸಫಿಷಿಯೆಂಟ್ ಆಗೋ ಕಡೆ ದಾಪುಗಾಲು ಆಗಬೇಕು ಅನ್ನೋದು ಅವರ ಚಿಂತನೆ ಇದೆ. ನಾವು ಕೂಡ ಅದನ್ನು ಮನವಿ ಮಾಡಿದ್ದೀವಿ. ತಕ್ಷಣಕ್ಕೆ ನಮಗೆ ಹೋಟೆಲ್ಗೆ ಇನ್ನು ಸ್ವಲ್ಪ ಹೆಚ್ಚಿಗೆ ಕೊಡಬೇಕು ಅಂತ ಒಂದು ಒತ್ತಾಯ ಮಾಡಿದೆ. ಯಾಕಂದರೆ ಈಗ 20% ಇದೆ, ಮತ್ತು ಇನ್ನೊಂದು 20% ಕೊಟ್ಟಿದ್ದು ಇಂಡಸ್ಟ್ರೀಸ್ ಕೊಟ್ಟಿದ್ದಾರೆ, ಲೇಬರ್ ಓರಿಯೆಂಟೆಡ್. ಯಾಕಂದರೆ ಅವ್ರಿಗೆ ಕೂಲಿ ಕೆಲಸ ಇಲ್ದಿದ್ರೆ ಅವ್ರಿಗೆ ಕಷ್ಟ ಆಗ್ತದೆ ಅಂತ. ಅದನ್ನೊಂದು ಹೋಟೆಲ್ ವ್ಯವಸ್ಥೆಗೆ 20ಕ್ಕಿಂತ ಸ್ವಲ್ಪ ಜಾಸ್ತಿ 40 ಗಂಟೆ ಕೊಟ್ಟರೆ ಸ್ವಲ್ಪ ಸುಧಾರಿಸ್ಬೋದು ಅಂತ ಮನವಿ ಮಾಡಿದ್ದೀವಿ. ಮತ್ತು ನೆಕ್ಸ್ಟ್ ಮಂಡೇ ನಾವು ಮೀಟಿಂಗ್ ಮಾಡ್ತೀವಿ. ಇವತ್ತಿನ ಸಭೆಗೆ ಸಂಬಂಧಪಟ್ಟ ಹಾಗೆ ಅನಿಲ್ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ. ಅನಿಲ್, ಹೌದು, ಇಂಥ ಪರಿಸ್ಥಿತಿಯಲ್ಲಿ ಪ್ರಧಾನಿ ರಾಜ್ಯಗಳ ಸಿಎಂ ಹಾಗೆ ಆಹಾರ ಸಚಿವರು ಇವುಗಳನ್ನು ಒಳಗೊಂಡಂತೆ ಸಭೆಯನ್ನ ಮಾಡ್ತಾ ಇದ್ದಾರೆ. ಕಾನ್ಫರೆನ್ಸ್ ಮೂಲಕವಾಗಿ ಅವರಿಗೆ ವಿಶೇಷವಾಗಿ ಪರಿಸ್ಥಿತಿಯನ್ನ ತಿಳಿ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಏನೇನು ಆಗಿರ್ಬೋದು ಅನ್ನುವಂಥ ಕುತೂಹಲ ಇದ್ದೇ ಇದೆ. ಮುನಿಯಪ್ಪ ಅವರು ಮಾತನಾಡ್ತಾ ಇದ್ರು ಈ ಸೋಲಾರ್ ಬಗ್ಗೆ ಹಾಗೆ ಬಯೋಗ್ಯಾಸ್ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಅಂತ. ಇದರ ಹೊರತಾಗಿ ಇನ್ನೇನೇನು ಗೊತ್ತಾಗ್ತಾ ಇದೆ ಅನಿಲ್? ಚೈತ್ರ, ಪ್ರಮುಖವಾಗಿ ಗಲ್ಫ್ ಯುದ್ಧದಿಂದ ಭಾರತದ ಮೇಲೆ ಆಗುವಂತಹ ಪರಿಣಾಮಗಳು ಮತ್ತು ಯಾವ ರೀತಿ ಅದನ್ನ ನಿರ್ವಹಣೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ರಾಜ್ಯಗಳ ಸಿಎಂಗಳ ಸಭೆಯನ್ನು ಕೂಡ ವಿಡಿಯೋ ಕಾನ್ಫರೆನ್ಸ್ ನ ಮೂಲಕ ಒಂದು ಸಭೆಯನ್ನು ಕೂಡ ನಡೆದ್ರು. ಆದ್ರೆ ಸಿಎಂ ಸಿದ್ದರಾಮಯ್ಯರ ಪರವಾಗಿ ಅಂದ್ರೆ ಈಗ ರಾಜ್ಯದ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವ ಕೆ.ಎಚ್. ಮುನಿಯಪ್ಪ ಅವರು ಈ ಒಂದು ಸಭೆಯಲ್ಲಿ ಭಾಗಿಯಾಗ್ತಾರೆ. ಅಂದ್ರೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಸೇರಿದಂತೆ ಆಹಾರ ಇಲಾಖೆಯ ಹಿರಿಯ ಅಧಿಕಾರಿಗಳು ಕೂಡ ಸಭೆಯಲ್ಲಿ ಭಾಗಿಯಾಗ್ತಾರೆ. ಬಹಳ ಮುಖ್ಯವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ರಾಜ್ಯಗಳಿಗೆ ಸೂಚನೆ ಕೂಡ ಕೊಟ್ಟಿರುವಂತ, ಅದರಲ್ಲೂ ಕೂಡ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಈಗ ಕೋವಿಡ್ ನ ಅವಧಿಯಲ್ಲಿ ಯಾವ ರೀತಿ ಒಂದು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಫೈಟ್ ಅನ್ನು ಕೂಡ ಮಾಡಿದ್ವು, ಅದ್ರ ಜೊತೆಗೆ ಯಾವ ರೀತಿ ಒಂದು ರೋಗದ ವಿರುದ್ಧ ಒಂದು ಹೋರಾಟ ಮಾಡಿ ಆ ಒಂದು ಪರಿಸ್ಥಿತಿಯನ್ನು ಯಾವ ರೀತಿ ಒಂದು ನಿರ್ವಹಣೆ ಮಾಡಿದ್ರು, ಅದೇ ರೀತಿಯಾದ ನಾವು ಈ ಒಂದು ಸ್ಟೇಜ್ ಅನ್ನು ಕೂಡ ಎದುರಿಸಬೇಕಾಗುತ್ತೆ. ಬಹಳ ಮುಖ್ಯವಾಗಿ ಸೋಲಾರ್ ಎನರ್ಜಿಯನ್ನ ಹೆಚ್ಚಾಗಿ ಉತ್ಪತ್ತಿ ಮಾಡಬೇಕಾಗಿದೆ, ಜೊತೆಗೆ ಬಯೋಗ್ಯಾಸ್ ಉತ್ಪಾದನೆಯನ್ನು ಕೂಡ ಹೆಚ್ಚಾಗಿ ಮಾಡಬೇಕಾಗುತ್ತೆ. ಆದಷ್ಟು ನಾವು ಸ್ವಾವಲಂಬಿಯಾಗಿರಬೇಕು ಅನ್ನೋ
ಸಂದೇಶವನ್ನು ಕೂಡ ರವಾನೆ ಮಾಡಿದ್ದಾರೆ. ಜೊತೆಗೆ ಕೂಡ ರಾಜ್ಯದ ಪರವಾಗಿ ಅದಕ್ಕೆ ಎದುರಾಗ್ತಿರುವಂತಹ ಕಮರ್ಷಿಯಲ್ ಸಿಲಿಂಡರ್ ಸೇರಿದಂತೆ ಕೆಲವೊಂದು ಗೃಹ ಬಳಕೆಯ ಸಿಲಿಂಡರ್ಗಳ ಅಭಾವ ಕೂಡ ಇದೆ. ಹೀಗಾಗಿ ಅದನ್ನ ಆದಷ್ಟು ಬೇಗ ತ್ವರಿತಗತಿಯಲ್ಲಿ ಆ ಒಂದು ಸಮಸ್ಯೆನ ಕ್ಲಿಯರ್ ಮಾಡಿ ಅಂತ ಕೂಡ ಈಗಾಗಲೇ ರಾಜ್ಯ ಸರ್ಕಾರದ ವತಿಯಿಂದ ಕೆ.ಎಚ್. ಮುನಿಯಪ್ಪ ಅವರು ಕೂಡ ಪ್ರಧಾನಿ ಮೋದಿ ಅವರಲ್ಲಿ ಒಂದು ಮನವಿಯನ್ನು ಕೂಡ ಮಾಡಿರ್ಬೋದು. ಹೀಗಾಗಿ ಮೋದಿ ಅವರು ಅಂದ್ರೆ ಸಕಾರಾತ್ಮಕವಾಗಿ ಸ್ಪಂದನೆ ಮಾಡಿದ್ದಾರೆ ಅನ್ನೋ ಮಾತನ್ನು ಕೂಡ ಹೇಳಿದ್ರು. ಸದ್ಯಕ್ಕೀಗ ಕೋವಿಡ್ ರೀತಿಯಂತೆಯೇ ಹೋರಾಟ ಮಾಡೋದಕ್ಕೆ ಸಜ್ಜಾಗಿ ಅನ್ನೋ ಒಂದು ಮಾತನ್ನ ಕೂಡ ಈ ಒಂದು ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ಒಂದು ಸಂದೇಶವನ್ನು ಕೂಡ ಪ್ರಧಾನಿ ಮೋದಿ ಅವರು ರವಾನೆ ಮಾಡಿದ್ದಾರೆ. ಚೈತ್ರ. ಓಕೆ, ಥ್ಯಾಂಕ್ ಯು ಅನಿಲ್ ಮಾಹಿತಿಗಾಗಿ.